One eternity later. Namaskara friends, we are back with another beautiful concept. ಅದೇನಂದರೆ ಏನಿರ್ಬೋದು ಗೆಸ್ ಮಾಡಿ ನೋಡೋಣ. ಕೆಳಗಡೆ ಕಮೆಂಟ್ಸ್ ಮಾಡ್ತಾಯಿರಿ, ಟ್ವಿಸ್ಟಲ್ಲಿ ಟ್ವಿಸ್ಟ್ ಕೊಡ್ತೀವಿ ಇವತ್ತು. ಹಾಂ, ಈಗ ನಮ್ಮ ಜೊತೆ ಇದ್ದಾರೆ ಬೆಟ್ಟದ ಹೂವು ಪುನೀತ್ ರಾಜ್ಕುಮಾರ್ ಅಭಿಮಾನಿ. ಹಾಂ ಅಕ್ಷಯ್, ಕಮಾನ್ ಮ್ಯಾನ್, ನಿನಗೆ ಆಲ್ರೆಡಿ ಗೊತ್ತು ನಾವೇಂದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಜಾಸ್ತಿ ಡ್ರ್ಯಾಗ್ ಮಾಡಬೇಡ, ಹೇಳ್ತಾ ಇರ್ಬೇಕು ಟಕ ಟಕ ಅಂತ. ಮಾಲ್ ಸಿಗದೆ ಕಳ್ಳನ ಕೇಸ್ ನಿಲ್ಲಲ್ಲ, ಬಾಡಿ ಸಿಗದೆ ಮರ್ಡರ್ ಕೇಸ್ ನಿಲ್ಲಲ್ಲ. ಹಾಂ, ಆದರೆ ಯಾರಿಗೂ ತಿಳಿದೇ ಇರೋ ಸತ್ಯ. ಎಲ್ಲ ಬನ್ನಿ, ಎಲ್ಲ ಬನ್ನಿ, ಶೆಡ್ಡಿಗೆ ಬನ್ನಿ, ಕುಂಟೆ ಬಿಲ್ಲೆ ಆಡೋಣ ಬನ್ನಿ. ಶರತ್ ಅವರೇ, ಟ್ರಿಪ್ ಬಂದಿದ್ದೀರಾ, ಹೆಂಗ ಅನ್ನಿಸ್ತಾ ಇದೆ? ಟ್ರಿಪ್ ಇನ್ನು ಈಗ ಸ್ಟಾರ್ಟ್ ಆಗಿದೆ. ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಏನು ತಿಂದ್ರಿ ಬ್ರೇಕ್ಫಾಸ್ಟ್ಗೆ? ಪುಲಾವ್ ತಿಂದ್ವಿ. ಹೆಂಗಿತ್ತು? ಪರವಾಗಿಲ್ಲ, ಇಟ್ಸ್ ಓಕೆ. ಸಖತ್ತಾಗಿದೆ. ಮಿಸ್ಟರ್ ಅಕ್ಷರೇ, ಜ್ವರ ಹೇಗಿದೆ? ಜ್ವರ ಪರವಾಗಿಲ್ಲ. ರಾತ್ರಿ ವೈಟಿಆರ್ ಅವ್ರ ಹೆಸರು ಕೇಳಿ. ನೆಕ್ಸ್ಟ್ ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ ಈ ವಾಕ್? ಚೆನ್ನಾಗಿದೆ. ನೈಸಾ? ನೈಸ್. ಓಕೆ, ಇಲ್ಲಿ ನೋಡಿ ಸೈಂಟಿಸ್ಟ್ ಬಂದಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಇಡೋರೆಲ್ಲ ಸೈಂಟಿಸ್ಟ್ ಇರ್ತೀರಾ? ನಾವು ಕ್ಯಾಮ್ರಾಮನ್ ಆಗಿ ಬಂದು ಒಂದು ಸೆಲ್ಫಿ. ಪಂಡು ಹೇಳಿ ಅಣ್ಣ. ನಾವು ಹೋಗ್ತಾ ಇರೋ ಟ್ರಿಪ್ಪಲ್ಲಿ ಏನು ಜೋಶೇ ಬರ್ತಾ ಇಲ್ಲ ಕಣ. ಎಸ್ ಎಸ್, ಇಂಥ ಬೋರಿಂಗ್ ಕ್ಯಾಂಡಿಡೇಟ್ ಜೊತೆ ಬಂದ್ರೆ ವೇಸ್ಟ್ ನನ್ನ ಮಕ್ಳು ಇವರೆಲ್ಲ. ಒಂದು ಕೆಲಸ ಮಾಡೋಣ, ಹೇಳಿ ಏನು ಮಾಡೋಣ? ನಾನು ನೀನು ಎಲ್ಲರ ಬಗ್ಗೆ ಗಾಸಿಪ್ ಮಾತಾಡೋಣ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಹಾಂ, ಡನ್. ಹಾಗಿದ್ರೆ ಯಾರ ಬಗ್ಗೆ? ಯಾರಿಂದ ಸ್ಟಾರ್ಟ್ ಮಾಡೋಣ ಹೇಳಿ? ನಮ್ಮ ಹುಡುಗರ ಬಗ್ಗೆ ಮಾತಾಡೋಣ. ಹುಡುಗರಲ್ಲಿ ಫಸ್ಟ್ ಇವಾಗ ಮಿಸ್ಸಿಂಗ್ ಕ್ಯಾಂಡಿಡೇಟ್ ಹಾಂ, ಗಾಸಿಪ್. ಅವನ ಬಗ್ಗೆ ಏನಿದೆಯೋ ಮಾತಾಡೋ ಗಾಸಿಪ್. ಒಂದು ಗರ್ಲ್ ಫ್ರೆಂಡ್ ಇಲ್ಲ, ಅವನು ಡೌಟು ಆದ್ರೂ ಗೊತ್ತಿಲ್ಲ. ಆಫೀಸ್ಗೆ ಹೋದಾಗ ಅಕ್ಷಯ್ ಎಲ್ಲ ಹೇಳ್ತಾ ಇರ್ತಾನೆ, ಸಂಜೆ ಯಾರು 5 ಗಂಟೆ 6 ಗಂಟೆಗೆ ಹೋದ್ರೆ 8 ಗಂಟೆವರೆಗೂ ಆಫೀಸಿಗೆ ಬರಲ್ವಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ರ ಹುಡುಗಿ ಮನೆ ಇರೋದು ಹೆಬ್ಬಾಳಲ್ಲಿ ಕಣೋ. ಅಯ್ಯಯ್ಯೋ, ಅದಕ್ಕೆ ಅವನು ಯಲಾಂಕ ಹೆಬ್ಬಾಳ ಹೆಂಗ್ ಟ್ರಾವೆಲ್ ಟೈಮ್ ಬರುತ್ತೆ ಬ್ರೋ. ಪಾಪ ಬಗ್ಗೆ ಏನ್ ಮಾತಾಡ್ಬೋದು? ಏನಿದೆಯೋ ಮಾತಾಡಕ್ಕೆ. ನೋಡು ಎಂತ ಟ್ರೆಕ್ನ ಮಿಸ್ ಮಾಡ್ಕೊಂಡ. ನೋಡು ಬ್ಯೂಟಿ, ನೋಡು ಯಾವ್ದು ಒಂದು ಕಲ್ಯಾಣ ವೈಭೋಗಗೋಸ್ಕರ ಈ ವೈಭೋಗ ಬಿಟ್ಟಿದ್ಯಾ ಕಣೋ ಮೂರ್ಖ ಮುದವಿ ದಂಡಪಿಂಡ. ಏನೋ ಅಲೇ ಮುಂಡೆದೆ, ಅನಿಷ್ಟು ಮುಂಡೆದೆ. ಏ ದ್ರಾಬೆ, ನಿನಗೇನಾದ್ರೂ ಗೊತ್ತೇ? ಏನೂ ಇಲ್ಲ, ತಿಂತ್ಯಾ ಹೋಗ್ತೀಯ. ಫೈನಲ್ಲಾಗೆ ಅಂತೂ ಇಂತೂ ಕಷ್ಟಪಟ್ಕೊಂಡು ಇಷ್ಟಪಟ್ಕೊಂಡು ಮೇಲ್ ಬಂದು ನಿಂತ್ವಿ. ಅದಾಗಿದ ತಕ್ಷಣ ಸ್ವಲ್ಪ ಚಪಾತಿ ತಂದಿದ್ರು ನಮ್ಮ ಫ್ರೆಂಡು, ಅವ್ರಿಗೂ ಕೂಡ ತಿನ್ನಿಸಿ ಎಲ್ಲ ಮುಗಿಸಿ ಕೊನೆಯದಾಗಿ ಗೊತ್ತಲ್ಲ ಹುಡುಗರದು ಶೋಕಿ, ಎಲ್ಲ ಫೋಟೋಗಳು ತೊಗೊಂಡು ಫೋಟೋ ಹೊಡ್ಕೊಂಡು ಮತ್ತೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ.
few inches later. ಜೊತೆ ಜೊತೆಯಲ್ಲಿರುವೆನು ಹೀಗೆ ಎಂದು ಹರುಷವ ತರುವೆನು ಹೀರು ಎಂದು. ಓ ಎಂತ ಮಾತಾಡಿದೆ ಎಂದು ನೀ, ಎಂತ ಮಾತಾಡಿದೆ. A few moments later. ನಿನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. 6.5 hours later. ಎಲ್ಲರೂ ಅವರವರ ಎಕ್ಸ್ಪೀರಿಯನ್ಸ್ ಹೇಳ್ರಿ. ಹೇಗೆ ಅನ್ನಿಸ್ತು ಈ 7+7 14 ಕಿಲೋಮೀಟರ್ಸ್ ಆಫ್ ರೋಲರ್ ಕೋಸ್ಟರ್ ರೈಡ್? ಸೂಪರ್ ಸೂಪರ್ ಸೂಪರ್. ಡಿಸೆಂಡಿಂಗ್ ತುಂಬ ಕಷ್ಟ ಇದೆ. ಡಿಸೆಂಡಿಂಗ್ ತುಂಬ ಕಷ್ಟ ಇದೆ. ಒನ್ ಅಡ್ವಾಂಟೇಜ್ ಅಂದರೆ ಎಲ್ಲರೂ ದಬಾಕೊಂಡ್ವಿ. ಅದರಲ್ಲಿ ಹೈಲೈಟು ಮೊದಲನೇ ಬಂಡೆಯ ವೀರ ಶೂರ ಸೈನಿಂಗ್ ಆಫ್ ಹೇಳ್ರಿ ಎಲ್ಲರೂ. ಲಾಸ್ಟ್ ಟೈಮ್ ಸೈನಿಂಗ್ ಆಫ್. ಗಾಳಿಯಲ್ಲಿ ಬೆಂದೆ, ಏಕಾಂತದಲ್ಲಿ ನಾನುಂದೆ, ಹಗಲಲ್ಲಿ ತಿರುಗಿ ಬಳಲಿದೆ, ഇരുಳಲ್ಲಿ ಬಯಸಿ ಕೊರಗಿದೆ, ದಿನವೂ ನಿನ್ನ ಕಾಣದೆ, ನಿನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ನನ್ನಲ್ಲಿ. ತಂಗಾಳಿಯಲ್ಲಿ ಬೆಂದೆ, ಏಕಾಂತದಲ್ಲಿ ನಾನೊಂದೇ, ತಂಗಾಳಿಯಲ್ಲಿ ಬೆಂದೆ, ಏಕಾಂತದಲ್ಲಿ ನಾನೊಂದೇ, ಹಗಲಲ್ಲಿ ತಿರುಗಿ ಬಳಲಿದೆ, ഇരുಳಲಿ ಬಯಸಿ ಕೊರಗಿದೆ, ದಿನವೂ ನಿನ್ನ ಕಾಣದೆ, ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ